ವೈಟ್ ರೈಸಾ, ರೆಡ್ ರೈಸಾ ಅಥವಾ ಬಾಯ್ಲ್ಡ್ ರೈಸ್? ಯಾವ ರೈಸ್ ಒಳ್ಳೇದು? ಯಾವ ರೈಸ್ ಆದರೂ ಒಳ್ಳೆಯದು. ಪಾಲಿಷ್ ಮಾಡಿದ್ದು ಈಸ್ ಹಾರ್ಮ್ಫುಲ್, ಅನ್ಪಾಲಿಶ್ಡ್ ಈಸ್ ಗುಡ್, ವೆದರ್ ಇಟ್ ಈಸ್ ವೈಟ್ ಆರ್ ರೆಡ್. ದಟ್ ಈಸ್ ಫಸ್ಟ್ ಥಿಂಗ್. ಇನ್ನು ವೈಟ್ ಆ್ಯಂಡ್ ರೆಡ್ ಅಂತಲೇ ಬಂದಾಗ ರೆಡ್ ಈಸ್ ಬೆಟರ್. ಅನ್ನದಲ್ಲಿ ಆರೋಗ್ಯವನ್ನು ವೃದ್ಧಿ ಮಾಡುವಂಥದ್ದು, ಪೋಷಣೆಯನ್ನು ಕೊಡುವಂಥದ್ದು, ಇಂಥ ಗುಣ ವೈಟ್ಗಿಂತ ರೆಡ್ಡಲ್ಲಿ ಸ್ವಲ್ಪ ಜಾಸ್ತಿ. ರೆಡ್ ರೈಸ್ ಈಸ್ ಆಲ್ವೇಸ್ ಬೆಟರ್ ಅಂತ ಹೇಳಿ. ಆದರೆ ರೆಡ್ ರೈಸು ಜೀರ್ಣ ಆಗೋದು ಸ್ವಲ್ಪ ಕಷ್ಟ ಕಂಪೇರ್ಡ್ ಟು ವೈಟ್ ರೈಸ್. ಅಂದರೆ ಅದನ್ನು ಹೇಗೆ ತಿನ್ನಬೇಕು ಹಾಗಿರುತ್ತೆ? ಎರಡು ರೀತಿಯಲ್ಲಿ. ಒಂದು, ನಮಸ್ಕಾರ, ಇದು ಆಹಾರದಲ್ಲಿ ಆರೋಗ್ಯ. ನಾನು ಬಡಕಿಲಾ ಪ್ರದೀಪ್. ನಮ್ಮ ಜೊತೆ ಡಾಕ್ಟರ್ ಸುವರ್ಣಿನಿ ಕೊಣಲೆ ಅವರಿದ್ದಾರೆ. ಅವ್ರನ್ನ ಕಾರ್ಯಕ್ರಮಕ್ಕೆ ಸ್ವಾಗತ ಮಾಡ್ತಾ ಇದ್ದೀನಿ. ವೆಲ್ಕಮ್ ಟು ದ ಶೋ. ಥ್ಯಾಂಕ್ ಯು. ನಮ್ಮ ನಿತ್ಯ ಜೀವನದ ಒಂದು ಅವಿಭಾಜ್ಯ ಅಂಗ ಅಂದರೆ ಅನ್ನ. ಅನ್ನ ಅಂತ ಬಂದಾಗ ಯಾವ ರೈಸ್ ಉತ್ತಮ ಅನ್ನೋ ಡಿಬೇಟ್ ನಡೀತಾ ಇದೆ, ಆವಾಗ ನಡೀತಾ ಇರುತ್ತೆ. ವೈಟ್ ರೈಸಾ ಅಥವಾ ರೆಡ್ ರೈಸಾ, ಅದು ತುಂಬ ಟ್ರೆಂಡಿಂಗಲ್ಲಿದೆ ಇವಾಗ, ಅಥವಾ ಬಾಯ್ಲ್ಡ್ ರೈಸ್ ಅಥವಾ ಪಾರ್ ಬಾಯ್ಲ್ಡ್ ರೈಸ್ ಅಂತ ಏನು ಹೇಳ್ತೀವಿ. ಸೊ ಈ ಮೂರು ಬೇರೆ ಬೇರೆ ವೆರೈಟಿ ರೈಸ್ಗಳಲ್ಲಿ ಯಾವ ರೈಸ್ ಒಳ್ಳೆಯದು? ಯಾವ ರೈಸ್ ಆದರೂ ಒಳ್ಳೆಯದು. ಅದು ಪಾಲಿಷ್ ಆಗಿರಬಾರ್ದು ಜಾಸ್ತಿ. ಅದರ ಹೊರಗಿನ ಕವಚ ಇದೆಯಲ್ಲ, ಅದರ ಏನು ನಾವು ಹಸ್ಕ್ ಅಂತ ಹೇಳ್ತೀವಿ, ಅದು ರಿಮೂವ್ ಮಾಡಿರಬಾರ್ದು. ಈಗ ವೈಟ್ ರೈಸ್, ರೆಡ್ ರೈಸ್ ಮತ್ತು ಬಾಯ್ಲ್ಡ್ ರೈಸ್ ಅಂತ ಮೂರು. ಬಾಯ್ಲ್ಡ್ ರೈಸ್, ಈಗ ವೈಟ್ ರೈಸ್, ರೆಡ್ ರೈಸ್ ಎರಡು. ಬಾಯ್ಲ್ಡ್ ರೈಸಲ್ಲಿ ನಿಮಗೆ ವೈಟ್ ಬಾಯ್ಲ್ಡು ಇದೆ, ರೆಡ್ ಬಾಯ್ಲ್ಡು ಇದೆ. ಓಕೆ. ಅದು ಒಂದು ಪ್ರಾಸೆಸ್, ಒಂದು ಪ್ರಕ್ರಿಯೆಯಿಂದ ಮಾಡಿರೋವಂಥದ್ದಕ್ಕೆ ಬಾಯ್ಲ್ಡ್ ರೈಸ್ ಅಂತ ಹೇಳ್ತೀವಿ. ಈಗ ಸ್ಟೀಮ್ ರೈಸ್ ಅಂತ ಕೇಳಿರ್ತೀರಲ್ಲ, ಅದೇ ಥರ ಪರ್ ಬಾಯ್ಲ್ಡ್ ಅಂತ. ಬಾಯ್ಲ್ಡ್ ಅಂದರೆ ಬಾಯ್ಲ್ಡ್ ರೈಸ್ ಬೇಸಿಕಲಿ ಏನು ಅಂದರೆ ಭತ್ತವನ್ನು ಒಂದ್ಸಲ ಬೇಯಿಸಿ ಆಮೇಲೆ ಅದರ ಹಸ್ಕನ್ನು ತೆಗೆಯುವಂಥದ್ದು. ಆಗ ಹೊರಗಿನ ಪದರ ಅದಕ್ಕೆ ಅಂಟ್ಕೊಂಡಿರುತ್ತೆ. ಅದರಲ್ಲಿರೋ ಪೋಷಕಾಂಶ ಕೂಡ ಹೀರ್ಕೊಳ್ಳುತ್ತೆ. ಅದು ಭತ್ತ ಅಥವಾ ಪಾಲಿಷ್ ಮಾಡಿದಾಗ ಹೋಗೋದಿಲ್ಲ. ಅದು ಬಾಯ್ಲ್ಡ್ ರೈಸ್ ಅಂತ ನಾವು ಹೇಳೋವಂಥದ್ದು. ಇನ್ನು ಈಗ ವೈಟ್ ರೈಸ್, ರೆಡ್ ರೈಸ್ ಅಂತ ನೋಡೋದಾದರೆ ಎರಡೂ ಒಳ್ಳೆಯದೇ, ಪಾಲಿಷ್ ಆಗಿರ್ಬೋದು. ನಾವು ವೈಟ್ ರೈಸ್ ಅಂತ ಸಾಮಾನ್ಯ ಯಾವುದಕ್ಕೆ ಹೇಳ್ತೀವಿ ಅಂದರೆ ಯಾವುದು ತುಂಬ ಪಾಲಿಷ್ ಆಗಿರುತ್ತೆ ಇದಕ್ಕೆ ಹೇಳ್ತೀವಿ. ಈ ಪಾಲಿಷ್ಡ್ ಆದಾಗ ಏನಾಗುತ್ತೆ, ಹೊರಗಿನ ಕವಚ ಹೋಗುತ್ತೆ, ಅದರಲ್ಲಿ ಫೈಬರ್ ಇರಲ್ಲ, ನಾರಿನಾಂಶ ಇರಲ್ಲ ಅನ್ನೋದಲ್ಲಿ. ಅದರಲ್ಲಿ ಪೋಷಕಾಂಶಗಳು ಬೇರೆ, ಕಾರ್ಬೋಹೈಡ್ರೇಟ್ಸ್ ಇರುತ್ತೆ, ಪ್ರೋಟೀನ್ ಒಂದು ಸ್ವಲ್ಪ ಇರುತ್ತೆ, ಆದರೆ ವಿಟಮಿನ್ಗಳು ಇರಲ್ಲ. ವಿಟಮಿನ್ ಬಿ ಹೋಗ್ಬಿಡುತ್ತೆ. ಇದು ಬಹುಶಃ 2ನೇ ಮಹಾಯುದ್ಧ ನಡೆದ ಕಾಲದ ಒಂದು ಘಟನೆ. ಅಲ್ಲಿ ಆಗೆಲ್ಲ ಈ ಸಂಶೋಧನೆಗಳು ನಡೀತಾ ಇತ್ತು. ಒಂದು ಕಡೆಯಲ್ಲಿ ಆಹಾರದ ಬಗ್ಗೆ ಯುರೋಪ್ ಮತ್ತು ಅಮೆರಿಕಾಗಳಲ್ಲಿ ಜಾಸ್ತಿ ಸಂಶೋಧನೆಗಳು ನಡೀತಾ ಇತ್ತು, ಇನ್ನೊಂದು ಕಡೆ ಯುದ್ಧ ಅದು ಇದು ಎಲ್ಲ ನಡೀತಾ ಇತ್ತು. 2ನೇ ಮಹಾಯುದ್ಧದ ಕಾಲದಲ್ಲಿರಬೇಕು. ಈ ಪ್ರಿಸನರ್ಸ್ ಇಡ್ತಾರಲ್ಲ, ಬೇರೆ ದೇಶದ ಖೈದಿಗಳನ್ನು, ಯುದ್ಧ ಖೈದಿಗಳನ್ನು ಒಂದು ಕಡೆ ಇಡೋದು, ಇಂಥದ್ದೆಲ್ಲ ಇರುತ್ತಲ್ಲ. ಹಾಗೆ ಜಪಾನ್ನ ಸೈನಿಕರನ್ನು ಎಲ್ಲೋ ಜಪಾನ್ನವರು ಬೇರೆ ಸೈನಿಕರನ್ನ ಇಟ್ಟಿದ್ದಿರಬೇಕು, ನಂಗೆ ಎಕ್ಸಾಕ್ಟ್ಲಿ ನೆನಪಿಲ್ಲ. ಒಟ್ಟು ಇದು ಸೆರೆಮನೆಯಲ್ಲಿ ಸೆರೆಯಾಳುಗಳು, ಯುದ್ಧ ಖೈದಿಗಳನ್ನು ಇಟ್ಟಿದ್ರು. ಅಲ್ಲಿ ಒಂದಷ್ಟು ಜನಕ್ಕೆ ಒಂದಷ್ಟು ಲಕ್ಷಣಗಳು, ಈ ನರ್ವಸ್ ವೀಕ್ನೆಸ್ ಆಗುವಂಥದ್ದು ಅಂಥದ್ದೆಲ್ಲ ಕಂಡು ಬಂತು. ಯಾಕೆ ಅಂತ ಗೊತ್ತಾಗಲಿಲ್ಲ. ಆಗಿನ ವೈದ್ಯರಿಗೆ ಅದೇನು ಎತ್ತ ಅಂತ ಗೊತ್ತಿಲ್ಲ. ಆದರೆ ನಿಧಾನಕ್ಕೆ ಏನಾಯಿತು, ಒಂದು ಕೋಳಿಗಳಿಗೆ ಸೇಮ್ ಅಕ್ಕಿ ಇವರು ಏನು ತಿಂತಾಯಿದ್ರು ಅದನ್ನೇ ಅಲ್ಲಿ ಕೋಳಿಗಳಿಗೆ ಹಾಕ್ತಾಯಿದ್ರು. ಕೋಳಿಗಳಿಗೂ ಅದೇ ರೋಗ ಬರ್ತಾಯಿತ್ತು. ಆಗ ಇದು ಯಾಕೆ ಏನು ಅಂತ ಅವರು ಒಂದು ಅನಾಲಿಸಿಸ್ ಮಾಡೋಕ್ಕೆ ಶುರು ಮಾಡಿದ್ರು. ಈ ಅಕ್ಕಿ ತಿಂದಾಗ ಬರುತ್ತೆ, ಇನ್ನೊಂದು ಅಕ್ಕಿ ತಿಂದಾಗ ಬರಲ್ಲ ಅಂತ. ಆವಾಗ ಏನು ಹೊಸದಾಗಿ ಗೊತ್ತಾಯಿತು ಅಂತಂದರೆ, ಈ ಅಕ್ಕಿಯನ್ನು ಪಾಲಿಷ್ ಮಾಡುವಂಥದ್ದು, ಮೆಷಿನಲ್ಲಿ ಪಾಲಿಷ್ ಮಾಡುವಂಥದ್ದು ಆಗ ಹೊಸದಾಗಿ ಬಂದಂಥ ಒಂದು ಮೆಥಡ್. ಈ ಕೈಗಾರಿಕಾ ಕ್ರಾಂತಿ ಅಂತೆಲ್ಲ ಅವಾಗ ಆಯ್ತಲ್ಲ, ಹೊಸ ಯಂತ್ರಗಳನ್ನು ಬಳಸಿ ಕೆಲಸ ಮಾಡುವಂಥದ್ದು ಶುರುವಾಯಿತು. ಯಾವಾಗ ಕೈಯಲ್ಲಿ ಮ್ಯಾನ್ಯುವಲ್ ಆಗಿ ನಾವು ಕುಟ್ತೀವಿ ಅಕ್ಕಿ, ಅದನ್ನು ಬಿಟ್ಟು ಮೆಷಿನಲ್ಲಿ ಪಾಲಿಷ್ ಮಾಡೋಕ್ಕೆ ಶುರು ಮಾಡಿದ್ರು, ಆಗ ಅಕ್ಕಿಯ ಹೊರಗಿನ ಲೇಯರು ಜಾಸ್ತಿ ಹೋಗುತ್ತೆ. ಆ ಅಕ್ಕಿಯನ್ನು ತಿಂದವರಿಗೆ ಈ ರೋಗ ಬರ್ತಿದೆ ಅಂತ. ಹಾಗಾದರೆ ಅದರಲ್ಲಿ ಏನಿದೆ, ಹೊಟ್ಟಿನಲ್ಲಿ ಏನಿದೆ ಅಂತ ಸಂಶೋಧನೆ ಮಾಡಿದ್ರು. ಇದು ಹಾಗಿದ್ರೆ 70-80 ವರ್ಷ ಹಿಂದೆನೇ ಗೊತ್ತಾಗಿರೋ ವಿಷಯ, ಇವತ್ತು ಅದು ಡಿಬೇಟ್ ನಡೀತಾ ಇದೆಯಾ? ಹೌದು. 2ನೇ ಮಹಾಯುದ್ಧ ಅಂದರೆ 40s ಅಲ್ಲಿ 80 ವರ್ಷ ಆಯ್ತು. 80 ವರ್ಷ. ಸೊ ಆವಾಗ ಕಂಡು ಹಿಡಿದ್ರು ಇದರ ಹೊರಗಿನ ಕವಚ ಹೋಗಿದ್ರಿಂದ ಈ ರೋಗ ಬಂದಿದೆ ಅಂತ. ಆಮೇಲೆ ಅದು ಏನು ವಿಟಮಿನ್ ಬಿ ಅದೆಲ್ಲ ಆಮೇಲೆ ಅದಕ್ಕೆ ಹೆಸರಿಟ್ಟರು, ಏನೇನೋ ಸಂಶೋಧನೆಗಳು ಮುಂದುವರಿತು. ಅಂದರೆ ಮೆಷಿನಲ್ಲಿ ಯಾವಾಗ ಪಾಲಿಷ್ ಮಾಡಿದ್ರೋ ಹೊರಗಿನ ಕವಚ ಹೋಯಿತು, ಅದರಿಂದ ಡೆಫಿಷಿಯನ್ಸಿ ಬರ್ತಿದೆ, ಮುಖ್ಯವಾಗಿ ವಿಟಮಿನ್ ಬಿ ಡೆಫಿಷಿಯನ್ಸಿ ಬರ್ತಿದೆ ಅಂತ ಆವಾಗ ಕಂಡುಹಿಡಿದ್ರು.
ಅಂದರೆ ಪಾಲಿಷ್ ಮಾಡಿದ್ದು ಈಸ್ ಹಾರ್ಮ್ಫುಲ್, ಅನ್ಪಾಲಿಷ್ಡ್ ಈಸ್ ಗುಡ್, ವೆದರ್ ಇಟ್ ಈಸ್ ವೈಟ್ ಆರ್ ರೆಡ್. ದಟ್ ಈಸ್ ಫಸ್ಟ್ ಥಿಂಗ್. ಇನ್ನು ವೈಟ್ ಆ್ಯಂಡ್ ರೆಡ್ ಅಂತಲೇ ಬಂದಾಗ ರೆಡ್ ಈಸ್ ಬೆಟರ್ ಕಾರಣ ಆರೋಗ್ಯದ ದೃಷ್ಟಿಯಿಂದ. ಓಕೆ, ಅಂದರೆ ಏನು ವ್ಯತ್ಯಾಸ? ಆರೋಗ್ಯದ ಮೇಲೆ ಹೆಚ್ಚು ಏನು ಹೇಳ್ತೀವಿ ನಾವು, ಈ ಅನ್ನದಲ್ಲಿ ನಮ್ಮ ಮೇಲೆ ಪೋಷಣೆಯನ್ನು ಕೊಡುವಂಥ ಆ ಒಂದು ಗುಣ ಏನಿರುತ್ತಲ್ಲ, ಆರೋಗ್ಯವನ್ನು ವೃದ್ಧಿ ಮಾಡುವಂಥದ್ದು, ಪೋಷಣೆಯನ್ನು ಕೊಡುವಂಥದ್ದು, ಇಂಥ ಗುಣ ವೈಟ್ಗಿಂತ ರೆಡ್ಡಲ್ಲಿ ಸ್ವಲ್ಪ ಜಾಸ್ತಿ ಕಂಪ್ಯಾರಿಟಿವ್ಲಿ. ಇಲ್ಲ ಅಂದರೆ ವೈಟ್ ಅಥವಾ ರೈಸ್ ಎರಡೂ ಒಳ್ಳೆಯದೇ, ಯಾವುದೇ ಆದರೂ ಬ್ರೌನ್ ರೈಸ್, ಗ್ಲೈಸಿಮಿಕ್ ಇಂಡೆಕ್ಸಲ್ಲಿ ವ್ಯತ್ಯಾಸ ಇದೆ ರೆಡ್ ರೈಸಿಗೂ ವೈಟ್ ರೈಸಿಗೂ. ನಾವು ಈಗಿನ ಭಾಷೆಯಲ್ಲಿ ಹೇಳೋದಾದ್ರೆ ಗ್ಲೈಸಿಮಿಕ್ ಇಂಡೆಕ್ಸ್ ಅಂತ ಹೇಳ್ತೀವಿ. ಹಾಗಿದ್ರೆ ಒಂದು ಸ್ವಲ್ಪ ಶುಗರ್ ಪೇಷಂಟ್ಸ್ ಆಗಿರೋರಿಗೆ ಅವರಿಗೆ ಸ್ವಲ್ಪ ಬೆಟರ್. ರೆಡ್ ರೈಸ್ ಈಸ್ ಆಲ್ವೇಸ್ ಬೆಟರ್ ಅಂತ ಇದೆ. ಆದರೆ ರೆಡ್ ರೈಸ್ ಜೀರ್ಣ ಆಗೋದು ಸ್ವಲ್ಪ ಕಷ್ಟ ಕಂಪೇರ್ ಟು ವೈಟ್ ರೈಸ್. ಅಂದರೆ ಅದನ್ನು ಹೇಗೆ ತಿನ್ನಬೇಕು ಹಾಗಿದ್ರೆ? ಎರಡು ರೀತಿಯಲ್ಲಿ. ಒಂದು, ಬೇಯಿಸುವಾಗ ನಾರ್ಮಲಿ ನಾವು ಬಿಳಿಯ ಅಕ್ಕಿ ಮಾಡುವಾಗ ಬೇಯಿಸೋದಕ್ಕಿಂತ ಜಾಸ್ತಿ ಬೇಯಿಸಬೇಕಾಗತ್ತೆ, ಜಾಸ್ತಿ ನೀರು ಹಾಕಿ ಬೇಯಿಸಬೇಕಾಗತ್ತೆ. ಈಗ ನಾವು ಸಾಮಾನ್ಯ ವೈಟ್ ರೈಸ್ ಮಾಡುವಾಗ ಏನು ಮಾಡ್ತೀವಿ, ಒಂದು ಪೋರ್ಷನ್ ಅಕ್ಕಿಗೆ 2 ಪೋರ್ಷನ್ನಷ್ಟು ನೀರು ಹಾಕಿದ್ರೆ ಸಾಕಾಗತ್ತೆ ಸಾಮಾನ್ಯ ಅಕ್ಕಿಗಳಿಗೆ. ಇದಕ್ಕೆ 2.5 ಪೋರ್ಷನ್ನಷ್ಟು ನೀರು ಬೇಕಾಗತ್ತೆ, ಮತ್ತು ಜಾಸ್ತಿ ಹೊತ್ತು ಬೇಯಬೇಕಾಗತ್ತೆ. ಹಾಗೆ ಅದು ಆ ರೀತಿಯಾಗಿ ಬೇಯಿಸ್ಬೋದು ಒಂದು. ಇನ್ನೊಂದು, ನಾವು ವ್ಯಕ್ತಿಯ ಜೀರ್ಣ ಸಾಮರ್ಥ್ಯ, ನವಗ್ನಿ ಅಂತ ಏನು ಹೇಳ್ತೀವಿ, ಡೈಜೆಸ್ಟಿವ್ ಕೆಪಾಸಿಟಿಯ ಮೇಲೆ ಹೋಗುತ್ತೆ. ಯಾರಿಗೆ ಜೀರ್ಣಶಕ್ತಿ ಅಷ್ಟೊಂದು ಇರೋದಿಲ್ಲ ಅವರು ಅನ್ಪಾಲಿಷ್ಡ್ ವೈಟ್ ರೈಸನ್ನೇ ತಿನ್ನೋದು ಬೆಟರು. ಯಾಕಂದರೆ ಈಗ ನಮಗೆ ಸಾಮರ್ಥ್ಯ ಕಡಿಮೆ ಆಗಿಬಿಟ್ಟಿದೆ. ನಾವು ಯಾವುದೋ ಕಾಲದಲ್ಲಿ ಇದ್ದೀವಿ, ಇವಾಗ ಎಲ್ಲ ಹಾಳು ಮಾಡ್ಕೊಂಡಿರೋ ಕಾಲದಲ್ಲಿದ್ದೀವಿ. ಹಾಗಾಗಿ ಅಂಥವರಿಗೆ ನಾವು ರೆಡ್ ರೈಸನ್ನು ಹೇಳೋದಿಲ್ಲ. ಯಾರಿಗೆ ಸಾಮರ್ಥ್ಯ ಇದೆ ಜೀರ್ಣ ಮಾಡ್ಕೊಳ್ಳೋದಕ್ಕೆ, ಅಥವಾ ನಾವೀಗ ಏನು ಮಾಡ್ತೀವಿ, ಸಾಮಾನ್ಯ ನಮ್ಮ ಹತ್ರ ಬಂದವರಿಗೆ ಜೀರ್ಣ ಶಕ್ತಿ ಸಾಮರ್ಥ್ಯ ತುಂಬ ಜನಕ್ಕೆ ಕಡಿಮೆ ಇರುತ್ತೆ, ಅದನ್ನು ಇಂಪ್ರೊವೈಸ್ ಮಾಡಿ ಆಮೇಲೆ ಗ್ರ್ಯಾಜುವಲಿ ರೆಡ್ ರೈಸಿಗೆ ಹೋಗೋಕ್ಕೆ ಹೇಳ್ತೀವಿ. ನಿಮಗೆ ರುಚಿಯ ದೃಷ್ಟಿಯಿಂದ ನೋಡಿದರೆ ರೆಡ್ ರೈಸ್ ಹೆಚ್ಚು ರುಚಿ ಇರುತ್ತೆ ವೈಟಿಗೆ ಕಂಪೇರ್ ಮಾಡಿದ್ರೆ. ಸೊ ಇದಿಷ್ಟು ವ್ಯತ್ಯಾಸಗಳಿರುತ್ತೆ. ಬಟ್ ಯಾಕೆ ಅಂದರೆ ಇಷ್ಟಿದಾದರೂ ಕೂಡ ಈ ವೈಟ್ ರೈಸ್ನ ಮೇಲೆ ಮುಗಿ ಬೀಳೋದು ಯಾಕೆ? ಆ ಬಣ್ಣಕ್ಕೋಸ್ಕರ? ನೋಡೋಕ್ಕೆ ಚೆನ್ನಾಗಿರುತ್ತೆ. ಓಕೆ, ಇಂಟ್ರೆಸ್ಟಿಂಗ್. ಈಗ ಬಹುಶಃ ನಮ್ಮ ಬಾಲ್ಯದಿಂದಲೇ ನಾವು ವೈಟ್ ರೈಸ್ ಅಂತ ನೋಡಿದ್ದೆ ಪಾಲಿಷ್ಡ್ ರೈಸು. ಹೌದು. ಈ ಅದೇ 80 ವರ್ಷ ಹೇಳಿದ್ವಲ್ಲ, ಆವಾಗ ಯಾವಾಗ ಮೆಷಿನ್ಸ್ ಬಂತು ಆವಾಗಿಂದನೂ. ಯಾಕಂದರೆ ಕೈಯಲ್ಲಿ ಮಾಡಿ ನೀವು ಎಷ್ಟು ಅಂತ ಸಪ್ಲೈ ಮಾಡ್ತೀರಿ ಜನಕ್ಕೆ, ಮತ್ತು ನೋಡೋಕ್ಕೆ ಚೆನ್ನಾಗಿರುತ್ತೆ. ನೀವು ಅನ್ಪಾಲಿಷ್ಡ್ ರೈಸನ್ನು ಬೇಯಿಸಿದ್ರೆ ಮುದ್ದೆ ಆಗುತ್ತೆ ಜಾಸ್ತಿ. ಪಾಲಿಷ್ಡ್ ರೈಸನ್ನು, ಅಕ್ಕಿಯನ್ನು ನೀವು ಬೇಯಿಸಿದ್ರೆ ಅದು ಉದುರುದ್ರಾಗುತ್ತೆ, ಮತ್ತು ನೋಡೋಕ್ಕೆ ಚೆನ್ನಾಗಿರುತ್ತೆ ಅದು. ಈ ಆಹಾರದಲ್ಲಿ ಯಾವತ್ತೂ ಕೂಡ ನೀವು ನೋಡುವಾಗ ಹೇಗೆ ಕಾಣುತ್ತೆ ಅನ್ನೋದು ಕೂಡ ಮುಖ್ಯ ಆಗುತ್ತೆ. ಅದಕ್ಕೆ ನೋಡಿ, ದೊಡ್ಡ ದೊಡ್ಡ ಇದರಲ್ಲೆಲ್ಲ ಅವರು ಪ್ರೆಸೆಂಟೇಷನ್ಗೆ ತುಂಬ ಮಹತ್ವ ಕೊಡ್ತಾರೆ. ಈ ಹೋಟೆಲ್ ಮ್ಯಾನೇಜ್ಮೆಂಟ್ ಎಲ್ಲ ಕಲಿಯುವವರು, ದಟ್ ಈಸ್ ಮೋಸ್ಟ್ ಇಂಪಾರ್ಟೆಂಟ್. ನಾವು ಈ ಕುಕ್ಕಿಂಗ್ ಇದರದ್ದು ಶೋಸ್ ಎಲ್ಲ ಕಾರ್ಯಕ್ರಮಗಳು ನೋಡ್ತೀವಲ್ಲ, ಎಷ್ಟು ಚಂದ ಪ್ರೆಸೆಂಟ್ ಮಾಡ್ತಾರೆ. ಹೀಗೆ ನಾವು ಮನೇಲಿ ಹಿಂಗೆ ಏನೋ ಹಾಕೋತೀವಿ, ಅದಕ್ಕೂ ಇದಕ್ಕೂ ವ್ಯತ್ಯಾಸ ಇದೆ. ಸೊ ಪ್ರೆಸೆಂಟೇಷನ್, ಲುಕ್ ಹೇಗಿದೆ ಅನ್ನೋದು ಮುಖ್ಯ ಆಗುತ್ತೆ. ನೀವು ಎಷ್ಟೇ ಚಂದಕ್ಕೆ ಅದನ್ನು ತೋರಿಸಿದ್ರು ಕೂಡ ಅದರಲ್ಲಿ ಇರೋದು ಒಳ್ಳೇದಿಲ್ಲದೆ ಇದ್ರೆ ಅದು ಪ್ರಯೋಜನ ಇಲ್ಲ. ಸೊ ಹಾಗೆ ಅಕ್ಕಿಯಲ್ಲಿ ಬಂದಾಗ ನಿಮಗೆ ಜೀರ್ಣಶಕ್ತಿ ಕಡಿಮೆ ಇದ್ದಾಗ ವೈಟ್ ರೈಸ್ ತಿನ್ನಿ. ಬಟ್ ವೈಟ್ ರೈಸ್ ಈಗ ಅನ್ಪಾಲಿಷ್ಡ್ ಸಿಗೋದು ತುಂಬ ಕಮ್ಮಿ. ನಮ್ಮದೇ ಗದ್ದೆಯಲ್ಲಿ ನಾವು ಬೆಳ್ಕೊಂಡ್ರೆ, ಮತ್ತು ಕೈಯಲ್ಲಿ ಕುಟ್ಟಿ ಮಾಡೋರೆಲ್ಲ ಇಲ್ಲ ಅಷ್ಟೆಲ್ಲ ಪ್ರಮಾಣದಲ್ಲಿ. ನಮ್ಮದೇ ಗದ್ದೆಯಲ್ಲಿ ಬೆಳೆದ್ರೆ ಫುಲ್ ಅನ್ಪಾಲಿಷ್ಡ್ ಸಿಗೋದಿಲ್ಲ. ಅಗೇನ್ ಈಗ ನಾವು ಪಾರ್ಬಾಯ್ಲ್ಡ್ ಅಂತ ಮಾಡಿದ್ವಲ್ಲ, ಅದೇ ರೀತಿ ಸ್ಟೀಮ್ಡ್ ರೈಸ್ ಆ್ಯಂಡ್ ರಾ ರೈಸ್ ಅಂತ ಹೇಳ್ತೀವಿ. ಭತ್ತ ಆಗಿದ್ದಾಗ ಸ್ಟೀಮ್ ಚೇಂಬರಲ್ಲಿ ಅದನ್ನು ಇದು ಮಾಡ್ತಾರೆ ಒಂದ್ಸಲ. ಅಲ್ಲಿ ಏನಾಗುತ್ತೆ ಅಂದರೆ, ಆ ಹೊಟ್ಟಿನಲ್ಲಿ ಇರುವಂಥ ಪೋಷಕಾಂಶಗಳು ಅದರ ಒಳಗಡೆ ಹೀರ್ಕೊಂಡಿರುತ್ತೆ ಸ್ಟೀಮ್ ಮಾಡಿದಾಗ, ಆ ಬಿಸಿ ಸ್ಟೀಮಲ್ಲಿ ಅದು ಪ್ರೊಸೆಸ್ ಆದಾಗ. ಸೊ ನೀವು ಹೊಟ್ಟು ತೆಗೆದ ಮೇಲೂ ಒಂದು ಪೋಷಕಾಂಶಗಳು ಉಳ್ಕೊಳ್ಳುತ್ತೆ. ರಾ ರೈಸನ್ನು ನೀವು ಹಾಗೆ ಪಾಲಿಷ್ ಮಾಡಿದಾಗ ಇಟ್ ಈಸ್ ಕಂಪ್ಲೀಟ್ಲಿ ಗಾನ್. ಮತ್ತು ಹಳೆ ಅಕ್ಕಿ, ಈಗ ನಾವು ಇದರಲ್ಲಿ ಆಯುರ್ವೇದದಲ್ಲಿ ನಮ್ಮ ಪಾರಂಪರಿಕವಾಗಿ ಕೂಡ ಹಳೆ ಅಕ್ಕಿನ ಜಾಸ್ತಿ ಊಟ ಮಾಡ್ತಾರೆ ಹೊಸ ಅಕ್ಕಿಗಿಂತ. ಅದು ಆರೋಗ್ಯಕ್ಕೆ ಹೆಚ್ಚು ಒಳ್ಳೆಯದು ಅಂತ. ಮತ್ತು ಅಕ್ಕಿಯನ್ನು ನೀವು ಯಾವ ರೂಪದಲ್ಲಿ ಯಾವುದ್ರ ಜೊತೆಗೆ ತಗೋತೀರಿ ಅನ್ನೋದು ಮುಖ್ಯ ಆಗುತ್ತೆ. ಅದ್ರ ಜೊತೆಗೆ ನೀವು ತರಕಾರಿ, ಬೇಳೆಗಳು ಈಗ ಅಕ್ಕಿಯಲ್ಲಿ ಬರೀ ಕಾರ್ಬ್ಸ್ ಇದೆ ಇಲ್ಲ, ಅಕ್ಕಿಯಲ್ಲಿ ಎಲ್ಲವೂ ಇದೆ, ಪ್ರಮಾಣ ಬೇರೆ ಬೇರೆ. ನೀವು ಬೇಳೆಗಳು ಒಂದಷ್ಟು ಕಾಳು ಬೇಳೆ ತಗೊಳ್ಳು, ಅದ್ರ ಜೊತೆಗೆ ಅಕ್ಕಿ ತಗೊಳ್ಳಿ. ಕೆಲವೊಂದು ಬೇಳೆಯಲ್ಲಿ ಇಲ್ಲದೆ ಇರೋ ಪ್ರೋಟೀನ್ ಇದರಲ್ಲಿ ಸಿಗುತ್ತೆ, ಅಮಿನೋ ಆಸಿಡ್ಸ್, ಬ್ಯಾಲೆನ್ಸ್ ಆಗುತ್ತೆ. ಎಲ್ಲ ಸೇರಿಸಿ ತಿಂದರೆ ಸಮಸ್ಯೆ ಇಲ್ಲ. ಮತ್ತು ಇನ್ನೊಂದು, ಶುಗರ್ ಸ್ಪೈಕ್ ಆಗುತ್ತೆ ಸಡನ್ ಅಂತ ಹೇಳೋರು, ಅದನ್ನ ತುಪ್ಪ ಹಾಕೊಂಡು ಊಟ ಮಾಡಿ, ಶುಗರ್ ಸ್ಪೈಕ್ ಆಗೋದಿಲ್ಲ ತುಪ್ಪ ಸೇರಿಸ್ಕೊಂಡು. ಅದನ್ನು ರಿಲೀಸ್ ಮಾಡೋದು ಸ್ಲೋ ಮಾಡುತ್ತೆ.
ಅನ್ನ ನಮ್ಮ ಸ್ಟೇಪಲ್ ಫುಡ್ ಹೆಚ್ಚಿನವರದ್ದು. ಭಾರತದಲ್ಲಿ ರಾಗಿ ಮುದ್ದೆ ತಿನ್ನೋರು ಇರ್ಬೋದು, ಜೋಳ, ಗೋಧಿ ಯಾವುದನ್ನೇ ತಿನ್ನುವವರು ಇರ್ಬೋದು, ಬಟ್ ಅಕ್ಕಿಯನ್ನು ತಿನ್ನದೇ ಇರುವವರಿಲ್ಲ ನಮ್ಮಲ್ಲಿ. ಹಾಗೆ ಎಲ್ಲ ಅಕ್ಕಿಯನ್ನು ಐ ಥಿಂಕ್ ಸ್ಪೆಕ್ಟ್ರಮ್ ಅಲ್ಲೂ ಕೂಡ ಅಟ್ಲೀಸ್ಟ್ ಎಂಡಲ್ಲಾದ್ರೂ ಸ್ವಲ್ಪ rice ಅನ್ನ ಇದ್ದೇ ಇರುತ್ತೆ. ದಿನಕ್ಕೆ ಒಂದು ಹೊತ್ತೊಂದು ಸ್ವಲ್ಪ ಅನ್ನ ತಿರ್ತಾರೆ ಅಟ್ಲೀಸ್ಟು, ಆ ಥರ ಇದೆ. ಕೆಲವೊಂದು ಪ್ರಾದೇಶಿಕವಾಗಿ ಹಲವಾರು ಕಾರಣಗಳಿಂದ ವ್ಯತ್ಯಾಸ ಆಗಿರ್ಬೋದು ಕಾಲಾಂತರದಲ್ಲಿ, ಬಟ್ ಅನ್ನ ಭಾರತೀಯರ ಮೂಲ ಆಹಾರ. ಭಾರತದಲ್ಲಿ ಮಾತ್ರ ಅಲ್ಲ, ಏಷ್ಯಾದಲ್ಲಿ ಪೂರ್ತಿ ಅನ್ನ ತುಂಬಾ ಇದೆ, ಕಡೆ ಹೌದು ಬೇರೆ ದೇಶಗಳಲ್ಲೂ ಅನ್ನ ಇದೆ. ಹೌದು, ಯುರೋಪಿನಲ್ಲೂ ನೋಡ್ತೀವಿ. ಬಟ್ ಈಗ ಫೈನಲಿ ಅಲ್ಟಿಮೇಟಮ್ ಅಂತ ಹೇಳೋದಾದ್ರೆ, ಹಾಗಿದ್ರೆ ಈ 3 ವಿಧದ ಅನ್ನ ಎಲ್ಲವೂ ಒಳ್ಳೇದು ಅಂತಾನೆ ಹೇಳ್ತೀರಾ, ಬಟ್ ಅನ್ನ ಹೇಗೆ? ಒಳ್ಳೆಯದು, ಕಡಿಮೆ ಪಾಲಿಶ್ ಆಗಿರುವಂಥದ್ದು ಒಳ್ಳೆಯದು. ಆಮೇಲೆ ನಿಮ್ಮ ಜೀರ್ಣಶಕ್ತಿ ಸಾಮರ್ಥ್ಯ ಚೆನ್ನಾಗಿದ್ರೆ ರೆಡ್ ರೈಸಿಗೆ ಹೋಗಿ ಚೆನ್ನಾಗಿ ಬೇಯಿಸ್ಕೊಂಡು ತಿನ್ನಿ. ಇಲ್ಲ ಅಷ್ಟೊಂದು ಜೀರ್ಣ ಮಾಡೋಕ್ಕಾಗಲ್ಲ ಕೆಲವರಿಗೆ. ಈಗಂದರೆ ಈಗ ಒಂದು 50 ವರ್ಷ 60 ವರ್ಷ ಆಗಿರುತ್ತೆ, ಇಷ್ಟು ವರ್ಷ ಇದನ್ನೇ ತಿನ್ಕೊಂಬಂದಿದ್ದೀನಿ, ಚೇಂಜ್ ಮಾಡೋಕ್ಕಾಗಲ್ಲ. ಅನ್ಪಾಲಿಶ್ಡ್ ಅಥವಾ ಸಿಂಗಲ್ ಪಾಲಿಶ್ಡ್ ವೈಟ್ ರೈಸನ್ನು ತಗೋಬೋದು ಆವಾಗ. ಸೊ ಅದನ್ನು ನೀವು ಯಾವ ರೂಪದಲ್ಲಿ ತಿಂತೀರಿ, ಅನ್ನವನ್ನು ತಿನ್ನುವಾಗ ಚೆನ್ನಾಗಿ ಬೇಯಿಸ್ಕೊಂಡು ತಿನ್ನಿ ಅಷ್ಟೇ. ಗಟ್ಟಿ ತಿನ್ನುವಂಥದ್ದು, ಅರ್ಧ ಬೇಯಿಸ್ಕೊಂಡು ತಿನ್ನೋದು ನಮಗೆ ಅದು ಎಸ್ಪೆಷಲಿ ಹೋಟೆಲ್ಗಳಲ್ಲಿ ಒಂದು ಅರ್ಧ ಬೆಂದಿರುತ್ತೆ ಅಥವಾ ಸೋಡಾ ಹಾಕಿರುವಂತ ಸಾಧ್ಯತೆಗಳಿರುತ್ತೆ. ಹೌದು. ಅನ್ನಕ್ಕೆ ತುಪ್ಪ ಹಾಕೊಂಡು ತಿನ್ನಿ, ಅಥವಾ ಅರೆ ಬೇಯಿಸಿದ್ದನ್ನ ಮತ್ತೆ ಬೇಯಿಸಿ ರೀಹೀಟ್ ಮಾಡೋದು. ಹಿಂದೆ ಒಂದ್ಸಲ ನಾವು ಮಾತಾಡಿದ್ವಿ, ಮುಖ್ಯವಾಗಿ ಅನ್ನವನ್ನ ಮತ್ತೆ ಬಿಸಿ ಮಾಡಲೇಬಾರ್ದು. ಅಕಸ್ಮಾತ್ ನಿಮಗೆ ಬಿಸಿನೇ ಮಾಡಬೇಕು ಅಂದರೆ ಸಾರನ್ನು ಬೇಕಾದ್ರೆ ಮತ್ತೆ ಬಿಸಿ ಮಾಡ್ಕೊಳ್ಳಿ, ಅನ್ನ ಬಿಸಿ ಮಾಡಬೇಡಿ. ಯಾಕಂದರೆ ಅದರಲ್ಲಿ ಫಂಗಸ್ ಏನು ಬೆಳೆಯುತ್ತೆ, ಅದರ ಸ್ಪೋರ್ಸ್ ಅಂತ ಹೇಳಿದ್ರೆ ಬೀಜಗಳಿರುತ್ತಲ್ಲ, ಅದು ನಿಮಗೆ ಬಿಸಿ ಮಾಡಿದಾಗ ಅದಕ್ಕೆ ಒಂದು ಶಾಖ ಸಿಗತ್ತೆ ರಿಪ್ರೊಡ್ಯೂಸ್ ಮಾಡೋದಕ್ಕೆ, ಅದು ನಿಮಗೆ ಇನ್ಫೆಕ್ಷನನ್ನು ಉಂಟು ಮಾಡ್ಬೋದು. ಅಂದರೆ ಒಂದಿಷ್ಟು ಬೆಂದಾದ್ಮೇಲೆ ಸ್ವಲ್ಪ ಹೊತ್ತಿದ್ದಾಗ ಆ ಫಂಗಸ್ ಬೆಳೆಯೋದಕ್ಕೆ ಸ್ಟಾರ್ಟ್ ಆಗಿರುತ್ತೆ ತಣ್ಣಗಾದ್ಮೇಲೆ. ಸೊ ಅದಕ್ಕೆ ಮತ್ತೆ ಹೀಟ್ ಮಾಡಿದಾಗ ಆ ಶಾಖ ಅದಕ್ಕೆ ಇನ್ನೂ ಒಳ್ಳೆ ವಾತಾವರಣ ಕೊಡುತ್ತೆ. ಸೊ ಯಾವ ರೈಸ್ ಆದರೂ ನಿಮ್ಮ ದೇಹಕ್ಕೆ ಅನುಗುಣವಾಗಿ ಚೆನ್ನಾಗಿ ಬೆಂದಿರುವಂಥ ಆಹಾರವನ್ನು, ಜೊತೆಗೆ ಬೇರೆ ಪೋಷಕಾಂಶಯುಕ್ತ ಎಲಿಮೆಂಟ್ಸನ್ನು ಸೇರಿಸಿ, ತರಕಾರಿಗಳಿರ್ಬೋದು ಇತ್ಯಾದಿನ ಸೇರಿಸಿ ಅದನ್ನು ತಿಂದರೆ ಒಳ್ಳೆಯದು ಅನ್ನೋದನ್ನು ತಿಳ್ಕೊಂಡಿದ್ದೀರಾ. ನಿಮ್ಮ ಜೀವನದಲ್ಲೂ ಇದನ್ನು ಅಳವಡಿಸ್ಕೊಳ್ಳಿ ಅಂತ ಹೇಳ್ತಾ ಈ ಸಂಚಿಕೆನ ಇಲ್ಲೇ ಮುಗಿಸೋಣ. ನಮಸ್ಕಾರ, ಮುಂದಿನ ಸಂಚಿಕೆ ಸಿಗ್ತೀವಿ.